ಇಂದ್ರಜಿತ್ ಆ ಸಣ್ಣ ಊರಿಗೆ ಪ್ರಖ್ಯಾತನಾದ ವ್ಯಾಪಾರಿಯಾಗಿದ್ದ. ಅವನ ಪತ್ನಿ ಪ್ರಭಾವತಿ ಅವಳಿ ಜವಳಿ ಹೆಣ್ಣು ಮಕ್ಕಳಿಗೆ ಜನ್ಮವಿದ್ದಾಗ ಅವನಿಗಾದ ದುಃಖವನ್ನು ವರ್ಣಿಸಲು ಅಸಾಧ್ಯ. ತನ್ನ ವ್ಯಾಪಾರದ ಏಳಿಗೆಗಾಗಿ ಮತ್ತು ವಂಶೋದ್ಧಾರಕ್ಕಾಗಿ ಅವನು ಪುತ್ರನಿಗಾಗಿ ಪರಿತಪಿಸುತ್ತಿದ್ದ. ಎಷ್ಟೇ ಆದರೂ ಪುತ್ರನಿದ್ದರೆ ಅವನ ಮುಖೇನ ವರದಕ್ಷಿಣೆಯನ್ನು ಪಡೆಯಬಹುದೆಂದು ಹೊಂಚು ಹಾಕ್ತಾ ಇದ್ದ. ಆದರೆ ಈಗ ಒಂದಲ್ಲ 2 ಹೆಣ್ಣು ಮಕ್ಕಳಿಗೆ ಅವನೇ ವರದಕ್ಷಿಣೆಯನ್ನು ನೀಡುವ ಹೊಣೆಯನ್ನು ಹೊರಬೇಕಾಯಿತು. ಅಂದಿನಿಂದಲೇ ಅವರಿಬ್ಬರ ವಿವಾಹಕ್ಕಾಗಿ ಹಣವನ್ನು ಕೂಡಿಡಲು ಪ್ರಾರಂಭಿಸಿದ. ಆ ಮುದ್ದಾದ ಮಕ್ಕಳನ್ನು ನೋಡಿ ಸಂತೋಷವನ್ನು ಪಡುವುದರ ಬದಲು ಅವನ್ನು ನೋಡಿದಾಗಲೆಲ್ಲ ಮುಂದೆ ಕೊಡಬೇಕಾದ ವರದಕ್ಷಿಣೆಯನ್ನು ನೆನೆದು ದುಃಖಿಸ್ತಾ ಇದ್ದ. ಈ ಕಾರಣದಿಂದಾಗಿ ಆ ಮಕ್ಕಳಿಗೆ ತಂದೆಯ ಪ್ರೀತಿ ಇಲ್ಲವಾಯಿತು. ತಾಯಿಯಾದ ಪ್ರಭಾವತಿ ಈ ಅವಳಿ ಜವಳಿಗಳು ತನಗೆ ದೇವರಿತ್ತ ವರವೆಂದು ಭಾವಿಸಿ ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಸಂತೃಪ್ತಿಯಿಂದ ಬಾಳತೊಡಗಿದರು. ಹೀಗಾಗಿ ಆ ಮಕ್ಕಳಿಗೆ ಮಾತೆಯ ಮಮತೆ ಮಾತ್ರ ಲಭ್ಯವಾಗಿತ್ತು. ಸುಲಕ್ಷಣೆಯರಾಗಿದ್ದ ಈ ಮಕ್ಕಳಿಗೆ ನೀಲವೇಣಿ ಮತ್ತು ಕೃಷ್ಣವೇಣಿ ಎಂದು ನಾಮಕರಣ ಮಾಡಿದಳು. ಸರ್ವ ವಿಧದಲ್ಲಿಯೂ ನೋಡುವುದಕ್ಕೆ ಆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬರಂತೆ ಮತ್ತೊಬ್ಬರಿದ್ದರು. ಹೀಗಾಗಿ ಯಾರು ನೀಲವೇಣಿ ಯಾರು ಕೃಷ್ಣವೇಣಿ ಎಂದು ಪತ್ತೆ ಹಚ್ಚುವುದು ತಂದೆ ತಾಯಿಯರಿಗೂ ಪ್ರಯಾಸವಾಗಿತ್ತು. ಈ ಇಕ್ಕಟ್ಟಿನ ಸ್ಥಿತಿಯಿಂದ ಪಾರಾಗಲು ಅವರ ತಂದೆ ತಾಯಿಯರು ಪಟ್ಟ ಪ್ರಯತ್ನಗಳೆಷ್ಟು. ಅವರಿಗೆ ತಿಳಿದವರೆಲ್ಲರೂ ಈ ಬಗ್ಗೆ ಸೂಕ್ತ ಸಲಹೆ ನೀಡಲು ಅಶಕ್ತರಾಗಿದ್ದರು. ಹೀಗಿರುವಲ್ಲಿ ಒಂದಿನ 2 ಮಕ್ಕಳಲ್ಲಿ ಒಂದಕ್ಕೆ ಹುಷಾರು ತಪ್ಪಿ ಜ್ವರದಿಂದ ನರಳುತ್ತಿದ್ದಾಗ ಅವರ ಮನೆಯ ವೈದ್ಯರಾದ ಡಾಕ್ಟರ್ ರಘುವಂಶಿಯವರನ್ನು ಕರೆತರಬೇಕೆಂದು ಮನೆಯ ಆಳಿಗೆ ಹೇಳಿ ಕಳುಹಿಸಿದರು. ಆದರೆ ಡಾಕ್ಟರ್ ರಘುವಂಶಿ ಊರಿನಲ್ಲಿ ಇಲ್ಲವಾದ್ದರಿಂದ ಅವರ ಪತ್ನಿ ಡಾಕ್ಟರ್ ಚಾರುಲತರವರನ್ನೇ ಆ ಆಳು ಕರೆತಂದ. ಪ್ರಭಾವತಿಯ ತವರೂರಿನಲ್ಲಿ ಈ ಮಕ್ಕಳು ಆದ್ದರಿಂದ ಡಾಕ್ಟರ್ ಚಾರುಲತಾ ಈ ಮಕ್ಕಳನ್ನು ನೋಡಿಯೇ ಇರಲಿಲ್ಲ. ಅನಾರೋಗ್ಯದಿಂದ ನರಳುತ್ತಿದ್ದ ಮಗುವನ್ನು ಪರೀಕ್ಷಿಸ್ತಾ ಇದ್ದಾಗ ಪ್ರಭಾವತಿ, ಡಾಕ್ಟ್ರೇ, ಈ ನೀಲವೇಣಿ ಅಲ್ಲ ಕೃಷ್ಣವೇಣಿ 3 ದಿನಗಳಿಂದ ನೆಗಡಿ ಕೆಮ್ಮು ಮತ್ತು ಜ್ವರದ ತಾಪದಲ್ಲಿ ಬೇಯುತ್ತಿದ್ದಾಳೆ. ರಾತ್ರಿಯೆಲ್ಲ ಮಲಗದೆ ಅಳ್ತಾ ಇರ್ತಾಳೆ ಎಂದಳು. ಇದನ್ನು ಕೇಳಿ ಡಾಕ್ಟರ್ ಚಾರುಲತಾ, ತಾಯಿಯಾದ ನಿಮಗೆ ಕೃಷ್ಣವೇಣಿ ಯಾರು ನೀಲವೇಣಿ ಯಾರು ಎಂಬುದು ಅರಿವಾಗುವುದಿಲ್ವೇ? ಇದಕ್ಕೆ ಪ್ರತ್ಯುತ್ತರವಾಗಿ ಪ್ರಭಾವತಿ, ಇಲ್ಲ ಡಾಕ್ಟ್ರೇ, ಈ 2 ಹೆಣ್ಣು ಮಕ್ಕಳು ನನ್ನ ಕಣ್ಣಿಗೆ ಎಲ್ಲ ವಿಧದಲ್ಲಿಯೂ ಒಂದೇ ರೀತಿ ಕಾಣಿಸುತ್ತವೆ. ಸದ್ಯ ಇವುಗಳಿಗೆ ನಮ್ಮ ಮಾತು ಅರ್ಥವಾಗುವುದಿಲ್ಲ. ಇಲ್ಲದಿದ್ದರೆ ಅವರಿಗೂ ಅವರ ಹೆಸರೇನೆಂಬುದು ತಿಳಿಯುವುದು ಕಷ್ಟ ಆಗ್ತಾ ಇತ್ತು. ಅನಾರೋಗ್ಯದಿಂದ ನರಳುತ್ತಿದ್ದ ಮಗುವನ್ನು ಕೂಲಂಕುಷವಾಗಿ ಪರೀಕ್ಷಿಸಿದ ನಂತರ ಡಾಕ್ಟರ್ ಚಾರುಲತಾ, ಶ್ರೀಮತಿ ಪ್ರಭಾವತಿ, ನಾನು ಬರೆದುಕೊಡುವ ಔಷಧಿಯನ್ನು ಮಗುವಿಗೆ ಬಿಡದೆ ದಿನಕ್ಕೆ 3 ಬಾರಿಯಂತೆ 3 ದಿನ ಕೊಡಿ. ಇನ್ನು ಕೆಲವು ದಿನಗಳಲ್ಲಿಯೇ ಮಗುವು ಸಂಪೂರ್ಣವಾಗಿ ಗುಣ ಹೊಂದುತ್ತವೆ. ಈಗ ನಿಮ್ಮ ಕಷ್ಟಕ್ಕೆ ಪರಿಹಾರವೊಂದನ್ನು ಸೂಚಿಸುವೆ. ನಿಮ್ಮ ಇನ್ನೊಂದು ಮಗುವನ್ನು ಇಲ್ಲಿಗೆ ಕರೆತೆನ್ನಿ. ಹೀಗೆನ್ನಲು ಆ ಇನ್ನೊಂದು ಮಗುವನ್ನು ಕರೆತಂದರು. ಈ 2 ಅವಳಿ ಜವಳಿಗಳನ್ನು ದೀರ್ಘಕಾಲ ಗಮನ ಇಟ್ಟು ಡಾಕ್ಟರ್ ಚಾರುಲತಾ ಪರೀಕ್ಷಿಸಿದರು. ಅನಂತರ ಪ್ರಭಾವತಿ ಮತ್ತು ಇಂದ್ರಜಿತ್ ಕಡೆ ತಿರುಗಿ, ಈ ಅವಳಿ ಮಕ್ಕಳು ಬಹು ಅಪರೂಪವಾದ ಲಕ್ಷಣಗಳನ್ನು ಹೊಂದಿವೆ. ಈ ಲಕ್ಷಣಗಳಿಂದ ಈ ಮಕ್ಕಳನ್ನು ಗುರುತಿಸುವುದು ಸುಲಭ. ಆ ಲಕ್ಷಣಗಳು ಯಾವುವು ಎಂದು ಇಂದ್ರಜಿತ್ ಮತ್ತು ಪ್ರಭಾವತಿ ಒಟ್ಟಿಗೆ ಕೇಳಿದರು. ನಿಮಗೆ ಜನಿಸಿರುವ ಈ ಅವಳಿ ಜವಳಿ ಬಹು ಅಪರೂಪದ ಗುಂಪಿಗೆ ಸೇರಿದವು. ಒಂದು ಇನ್ನೊಂದರ ಪ್ರತಿಬಿಂಬವಾಗಿದೆ. ಈ ಮಕ್ಕಳಲ್ಲಿರುವ ವ್ಯತ್ಯಾಸ ನೀವು ಸೂಕ್ಷ್ಮವಾಗಿ ಗಮನಿಸಿಲ್ಲ ಅನಿಸುತ್ತೆ. ಒಂದು ಮಗುವಿಗೆ ಬಲತೋಳಿನ ಕಂಕುಳಲ್ಲಿ ಒಂದು ಕರಿಯ ಮಚ್ಚೆ ಇದೆ. ಇನ್ನೊಂದು ಮಗುವಿಗೆ ಅದೇ ಆಕಾರದ ಅಷ್ಟೇ ಗಾತ್ರದ ಕರಿಯ ಮಚ್ಚೆಯು ಎಡತೋಳಿನ ಕಂಕುಳಲ್ಲಿದೆ. ಹೀಗಾಗಿ ನೀಲವೇಣಿ ಯಾರು ಕೃಷ್ಣವೇಣಿ ಯಾರು ಎಂದು ಗುರುತಿಸುವುದು ಸುಲಭ. ನನ್ನ ದೃಷ್ಟಿಯಲ್ಲಿ ಈ ಹೆಸರುಗಳ ಬದಲು ಒಬ್ಬಳಿಗೆ ಭಾವನ ಇನ್ನೊಬ್ಬಳಿಗೆ ಯಮುನಾ ಎಂದು ಹೆಸರಿಡುವುದು ಒಳ್ಳೆಯದು. ಈ ಸಲಹೆಗೆ ಕಾರಣ ಏನು ಎಂದು ಪ್ರಶ್ನಿಸಿದ ಇಂದ್ರಜಿತ್. ಆಗ ನಗುತ್ತಾ ಡಾಕ್ಟರ್ ಚಾರುಲತಾ ಹೀಗಂದರು, ಭಾವನಾಳಿಗೆ ಬಲಗೈ, ಯಮುನಾಳಿಗೆ ಎಡಗೈ ಪ್ರಬಲವಾಗಿರುತ್ತದೆ. ಆದ್ದರಿಂದ ಇವರಿಬ್ಬರಲ್ಲಿ ಭಾವನಾ ಯಾರು ಯಮುನಾ ಯಾರು ಎಂದು ಕಂಡುಹಿಡಿಯುವುದು ಸುಲಭ. ಡಾಕ್ಟರ್ ಈ ಅಭಿಪ್ರಾಯವನ್ನು ಕೇಳಿ ಪ್ರಭಾವತಿ ಮತ್ತು ಇಂದ್ರಜಿತ್ ಬೆರಗಾದರಲ್ಲದೆ ಅವರ ಸಲಹೆಯನ್ನು ಒಪ್ಪಿಕೊಂಡರು. ಡಾಕ್ಟರ್ ಚಾರುಲತಾ ಸಾಮಾನ್ಯವಾದ ವೈದ್ಯರಾಗಿರದೆ ಸಂಸಾರದ ಜಂಜಾಟಗಳನ್ನು ಬಗೆಹರಿಸಬಲ್ಲ ಚತುರಮತಿಯಾಗಿದ್ದರು. ಭಾವನ ಮತ್ತು ಯಮುನಾ ಡಾಕ್ಟರ್ ಚಾರುಲತಾ ಊಹಿಸಿದಂತೆ ಬಲಗೈ ಮತ್ತು ಎಡಗೈ ಪ್ರಾಧಾನ್ಯವಾದ ಮಕ್ಕಳಾಗಿ ಬೆಳೆದರು. ಜೊತೆಗೆ ಪ್ರಾಪ್ತವಯಸ್ಕರಾದ ಮೇಲೆ ನಡೆ ನುಡಿಗಳಲ್ಲಿಯೂ ವ್ಯತ್ಯಾಸ ಕಾಣತೊಡಗಿದರು. ಭಾವನಾ ಸೌಮ್ಯ ರೂಪಿಯಾದರೆ ಯಮುನಾ ಕೋಪಿಷ್ಠೆಯಾದಳು. ಭಾವನಾ ಮಿತಭಾಷಿಯಾದರೆ ಯಮುನಾ ಚಂಚಲ ಸ್ವಭಾವದ ಮಾತಿನ ಮಲ್ಲೆಯಾದಳು.
ಭಾವನ ಮನೆಯಲ್ಲಿ ತಾಯಿಗೆ ನೆರವಾಗುತ್ತಿದ್ದರೆ ಯಮುನಾ ತನ್ನ ಕಾಲವನ್ನೆಲ್ಲ ಮನೆಯಿಂದಾಚೆಯೇ ಕಳೀತಾ ಇದ್ಲು. ಹೀಗೆ ಹಲವಾರು ವಿಷಯಗಳಲ್ಲಿ ಈ ಅವಳಿ ಜವಳಿಗಳು ವ್ಯಕ್ತಿಯುಕ್ತ ವ್ಯಕ್ತಿಗಳಾಗಿದ್ದವು. ಆದರೆ ಯಾವ ರೀತಿಯಲ್ಲಿಯೂ ಅವರ ಮುಖದಲ್ಲಾಗಲಿ ದೇಹದ ಆಕೃತಿ ಮತ್ತು ಬೆಳವಣಿಗೆಯಲ್ಲಾಗಲಿ ಸ್ವಲ್ಪ ವ್ಯತ್ಯಾಸವು ಕಾಣಿಸ್ತಾ ಇರಲಿಲ್ಲ. ದಿನ ಕಳೆದಂತೆ ಈ ಇಬ್ಬರಲ್ಲಿ ಮತ್ತೊಂದು ಮುಖ್ಯವಾದ ವ್ಯತ್ಯಾಸವನ್ನು ಎಲ್ಲರೂ ಕಾಣತೊಡಗಿದರು. ಭಾವನ ಅಂತರ್ಮುಖಿಯಾಗಿದ್ದರೆ ಯಮುನಾ ಬಹಿರ್ಮುಖಿಯಾಗಿದ್ದಳು. ಭಾವನ ಗೌರವಾನ್ವಿತ ಯುವತಿಯಂತೆ ನಡೆದುಕೊಳ್ಳುತ್ತಿದ್ದರೆ ಯಮುನಾ ಲಂಗು ಲಗಾಮಿಲ್ಲದ ಕುದುರೆಯಂತೆ ಮೆರೆಯುತ್ತಿದ್ದಳು. ಯಮುನಾ ತನ್ನ ಕಾಲವನ್ನೆಲ್ಲ ಸಿನಿಮಾ, ನಾಟಕ, ಮನೋರಂಜನೆಯ ಕಾರ್ಯಕ್ರಮಗಳಲ್ಲಿ ಕಳೀತಾ ಇದ್ಲು. ಚತುರಮತಿಯಾದ ಈ ಇಬ್ಬರು ವಿದ್ಯಾಭ್ಯಾಸದಲ್ಲಿ ಲೀಲಾಜಾಲವಾಗಿ ಮುನ್ನಡೆದರು. ಭಾವನ ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವೀಧರೆಯಾದಳು. ಯಮುನಾ ವಾಣಿಜ್ಯಶಾಸ್ತ್ರದಲ್ಲಿ MCom ಪದವೀಧರೆಯಾದಳು. ಯಾವಾಗಲೂ ಹೊರಗಿನ ಪ್ರಪಂಚದಲ್ಲಿ ವಿಹರಿಸುತ್ತಿದ್ದ ಯಮುನಾ ತಾನು ಪದವೀಧರೆಯಾದ ನಂತರ ಒಂದು ಕಂಪನಿಯ ಮಾರಾಟ ವಿಭಾಗವನ್ನು ಸೇರಿದ್ಲು. ಅವಳು ಕೆಲಸದ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ಭೇಟಿ ಕೊಡುವಂತಾಯಿತು. ಕೆಲವೊಮ್ಮೆ ವಾರಗಟ್ಟಲೆ ದೆಹಲಿ, ಬೊಂಬೈ, ಕಲ್ಕತ್ತಾ, ಮದ್ರಾಸು ಇಂತಹ ನಗರಗಳಲ್ಲಿ ನೆಲೆಸ್ತಾ ಇದ್ಲು. ಹೀಗಿರುವಲ್ಲಿ ಒಂದು ಬಾರಿ ಸುಮಾರು 1 ತಿಂಗಳು ದೆಹಲಿಯಲ್ಲಿ ನೆಲೆಸಬೇಕಾಯಿತಲ್ಲದೆ ಅಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಪ್ರಸಿದ್ಧನಾಗಿದ್ದ 28 ವರ್ಷ ವಯಸ್ಸಿನ ರಾಜ್ ನಾರಾಯಣನನ್ನು ಪುನಃ ಭೇಟಿಯಾಗ್ತಾ ಇದ್ಲು. ತಂದೆ ತಾಯಿ ಬಂಧು ಬಳಗದವರು ಯಾರೂ ಇಲ್ಲದ ರಾಜ್ ನಾರಾಯಣ್ ಅನಾಥಾಲಯವೊಂದರಲ್ಲಿ ಬೆಳೆದು ದೊಡ್ಡವನಾಗಿದ್ದ. ಹುಮ್ಮಸ್ಸಿನ ಯುವಕನಾಗಿದ್ದ ಅವನು ಇಂಜಿನಿಯರಿಂಗ್ ಪದವೀಧರನಾಗಿ ಈ ವ್ಯಾಪಾರಕ್ಕೆ ಕೈ ಹಾಕಿ ವ್ಯಾಪಾರದಲ್ಲಿ ಜಯಬೇರಿ ಹೊಡೆದಿದ್ದ. ಯಮುನಾಳ ರೂಪ ಮತ್ತು ವಿದ್ಯೆಗೆ ಮಾರು ಹೋಗಿ ಅವಳನ್ನು ವಿವಾಹವಾಗಲು ಮುಂದಾದ. 21 ವರ್ಷ ವಯಸ್ಸಿನ ಯಮುನಾ ಸಹಜವಾಗಿಯೇ ಇವನಿಗೆ ಮನಸೋತಳು. ವರದಕ್ಷಿಣೆ, ವರೋಪಚಾರ, ಆಡಂಬರ ಯಾವುದೂ ಇಲ್ಲದೆ ಸರಳವಾದ 1 ದಿನದ ವಿವಾಹವೇ ತನ್ನ ಇಚ್ಛೆ ಎಂದು ರಾಜ್ ನಾರಾಯಣ್ ತಿಳಿಸಿದಾಗ ಅವಳಿಗೆ ಅವನಲ್ಲಿ ಮತ್ತಷ್ಟು ಪ್ರೀತಿ ಮತ್ತು ಗೌರವ ಹೆಚ್ಚಾಯಿತು. ಊರಿಗೆ ಹಿಂತಿರುಗಿದ ದಿನವೇ ಈ ವಿಷಯವನ್ನು ತಂದೆ ತಾಯಿಯರಿಗೆ ತಿಳಿಸಿದಳು. ಇದನ್ನು ಕೇಳಿ ಇಂದ್ರಜಿತ್ನಿಗೆ ಆದ ಆನಂದ ಅಷ್ಟಿಷ್ಟಲ್ಲ. ವರದಕ್ಷಿಣೆ ನೀಡದೆ, ವರೋಪಚಾರವಿಲ್ಲದೆ, ಹೆಚ್ಚು ಹಣ ವೆಚ್ಚವಾಗದೆ ಮಗಳ ಸರಳವಾದ ವಿವಾಹ ಅವನಿಗೂ ಬೇಕಾಗಿಯೇ ಇತ್ತು. ಆದ್ದರಿಂದ ತಕ್ಷಣವೇ ಈ ಸಂಬಂಧಕ್ಕೆ ತನ್ನ ಒಪ್ಪಿಗೆಯನ್ನಿತ್ತ. ಪ್ರಭಾವತಿ ಈ ವಿಷಯದ ಬಗ್ಗೆ ಯಾವ ನಿಲುವನ್ನು ಹೊಂದಿರಲಿಲ್ಲ. ಭಾವನ ಈ ಹುಡುಗನ ಗುಣನಡತೆಗಳ ಬಗ್ಗೆ ಹೆಚ್ಚು ಅರಿಯುವುದು ಉಚಿತವೆಂದು ತಂದೆ ಮತ್ತು ಯಮುನಾಳಿಗೆ ಸಲಹೆ ಇತ್ತಳು. ಆದರೆ ಅವರಿಬ್ಬರು ಅವಳ ಸಲಹೆಯನ್ನು ತಳ್ಳಿ ಹಾಕಿದರು. 1 ತಿಂಗಳ ನಂತರ ರಾಜ್ ನಾರಾಯಣ್ ಮತ್ತು ಯಮುನಾ ಪತಿ ಪತ್ನಿಯರಾದರು. ಹೆಚ್ಚು ಹಣ ವೆಚ್ಚವಾಗದೆ ವಿವಾಹ ನೆರವೇರಿತಲ್ಲ ಎಂದು ಹಿಗ್ಗಿ ಹೀರೆಕಾಯಿಯಾದ ಇಂದ್ರಜಿತ್. ತನಗೆ ಬೇಕಾದ ವರ ಸಿಕ್ಕಿದ್ನಲ್ಲ ಎಂದು ಯಮುನಾ ಆನಂದ ಪರವಶವಾದಳು. ಒಬ್ಬ ಮಗಳಿಗೆ ವಿವಾಹವಾಯಿತಲ್ಲ ಎಂದು ಪ್ರಭಾವತಿ ಸಂತೋಷಪಟ್ಟಳು. ಈ ವಿವಾಹವಾದ 1 ವರ್ಷದ ನಂತರ ಇಂದ್ರಜಿತ್ ತನ್ನ ವ್ಯಾಪಾರದ ನಿಮಿತ್ತ ಕಲ್ಕತ್ತಾಗೆ ತೆರಳಿದ. ಅಲ್ಲಿ ಆ ನಗರಕ್ಕೆ ಪ್ರಸಿದ್ಧನಾಗಿದ್ದ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳ ವ್ಯಾಪಾರಿ ಜ್ಯೋತಿರ್ಮಯಿ ಗುಪ್ತನನ್ನು ಭೇಟಿ ಮಾಡುವ ಅವಕಾಶ ದೊರಕಿತು. ಆ ಸಂದರ್ಭದಲ್ಲಿ ಜ್ಯೋತಿರ್ಮಯಿ ತನ್ನ ಮಗನಾದ ಆನಂದಮಯಿಗೆ ವಧುವನ್ನು ಹುಡುಕ್ತಾ ಇರುವುದು ತಿಳಿಯಿತು. ಯಾವ ಆಡಂಬರವಾಗಲಿ, ವರದಕ್ಷಿಣೆ, ವರೋಪಚಾರವಾಗಲಿ ಇಲ್ಲದ ಸರಳವಾದ ವಿವಾಹವನ್ನು ತಾವು ಬಯಸುವುದಾಗಿ ಜ್ಯೋತಿರ್ಮಯಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದನ್ನು ಕೇಳಿ ಖುಷಿಯಿಂದ ಇಂದ್ರಜಿತ್, ಸ್ವಾಮಿ, ನನಗೆ ಸುಲಕ್ಷಣೆಯಾದ ವಿದ್ಯಾವಂತಳಾದ ಮಗಳಿದ್ದಾಳೆ. ಅವಳಿಗೆ ಕೇವಲ 22 ವರ್ಷ. ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವೀಧರೆ. ಗೃಹಿಣಿಯಾಗಿ ಬಾಳಲು ಎಲ್ಲ ಅರ್ಹತೆಯನ್ನು ಹೊಂದಿರುವಳು. ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ಕನ್ಯಾಭಾರವನ್ನು ಇಳಿಸಬೇಕು ಎಂದು ಅತಿ ವಿನಯದಿಂದ ಕೇಳಿಕೊಂಡ. ಇದಕ್ಕೆ ಪ್ರತ್ಯುತ್ತರವಾಗಿ ಜ್ಯೋತಿರ್ಮಯಿ, ವಧುವನ್ನು ಒಪ್ಪುವುದು ಬಿಡುವುದು ನನ್ನ ಮಗನಿಗೆ ಸಂಬಂಧಿಸಿದ್ದು. ಅವನು ಒಪ್ಪಿದರೆ ನನಗೂ ಈ ಸಂಬಂಧವನ್ನು ಬೆಳೆಸುವುದಕ್ಕೆ ಸಂತೋಷವಾಗುತ್ತದೆ. ನೀವು ಅವನನ್ನು ಒಮ್ಮೆ ಭೇಟಿ ಮಾಡುವುದು ಉಚಿತ. ಆದರೆ ಈಗ ಸದ್ಯದಲ್ಲಿ ಅವನು ಊರಿನಲ್ಲಿಲ್ಲ, ಬೇರೆ ಊರಿಗೆ ತೆರಳಿರುವನು ಎಂದಾಗ ಹಣ ಉಳಿಸಲು ನಿಮಿಷವೂ ಹೊಂಚು ಹಾಕ್ತಾ ಇದ್ದ ಇಂದ್ರಜಿತ್, ನಾವು ನಿಮ್ಮ ಮಗನನ್ನು ಭೇಟಿಯಾಗುವುದರಲ್ಲಿ ಹೆಚ್ಚು ಅರ್ಥ ಇಲ್ಲ. ನೀವು ಮತ್ತು ನಿಮ್ಮ ಪುತ್ರ ನನ್ನ ಪುತ್ರಿಯನ್ನು ನೋಡಬೇಕಷ್ಟೆ. ಆದುದರಿಂದ ಬರುವ ಭಾನುವಾರ ನೀವೆಲ್ಲರೂ ನಮ್ಮೂರಿಗೆ ಯಾಕೆ ಭೇಟಿ ಕೊಡಬಾರ್ದು? ಹಾಗಿಲ್ಲದಿದ್ದರೆ ನಾನೇ ನನ್ನ ಪುತ್ರಿಯನ್ನು ನಿಮ್ಮಲ್ಲಿಗೆ ಕರೆತರುವೆ. ಸ್ವಲ್ಪ ಹೊತ್ತು ಸುಮ್ಮನಿದ್ದ ಜ್ಯೋತಿರ್ಮಯಿ, ನಮ್ಮ ಹುಡುಗನು ಉದ್ಯೋಗದಲ್ಲಿ ವ್ಯಾಪಾರಿ. ಅವನು ದೆಹಲಿಯಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ತೊಡಗಿದ್ದಾನೆ. ಇನ್ನು 15 ದಿನಗಳು ಅವನಿಗೆ ವಿಪರೀತ ಕೆಲಸಗಳಿರುತ್ತವೆ. ಆದುದರಿಂದ ನಾವು ನಿಮ್ಮಲ್ಲಿಗೆ ಬರುವುದು ಕಷ್ಟವೇ ಸರಿ. ನೀವೇ ನಿಮ್ಮ ಪುತ್ರಿಯ ಸಮೇತ ಬರುವ ತಿಂಗಳು 2ನೇ ಭಾನುವಾರ ಇಲ್ಲಿಗೆ ಆಗಮಿಸಿದರೆ ನಮಗೆ ಸಂತೋಷವಾಗುತ್ತದೆ. ಇದನ್ನು ಕೇಳಿದ ತಕ್ಷಣವೇ ನಾನು ಹಾಗೆ ಮಾಡುವೆ, ನಾನೇನು ಬರ್ತೇನೆ ಎಂದು ಅವರಿಗೆ ವಂದಿಸಿ ಅಲ್ಲಿಂದ ಹೊರಟು ಬಂದ ಇಂದ್ರಜಿತ್.
ಆ ರಾತ್ರಿಯೇ ತನ್ನೂರಿಗೆ ಪ್ರಯಾಣ ಬೆಳೆಸಿದ. ಏರೋಪ್ಲೇನ್ನಲ್ಲಿ ಹಾರುವಷ್ಟು ಹಣವಿದ್ದರೂ ರೈಲಿನಲ್ಲಿ ಪ್ರಯಾಣ ಮಾಡಿದ. ಅದರಲ್ಲೂ ಹಣ ಉಳಿಸಲು ರಿಸರ್ವ್ ಮಾಡಿಸದ ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ನಲ್ಲಿ 3 ದಿನ ಕಾಲವನ್ನು ಕಳೆದ. ಮನೆಗೆ ಹಿಂತಿರುಗಿದ ದಿನವೇ ತಾನು ಭೇಟಿಯಾಗಿದ್ದ ಜ್ಯೋತಿರ್ಮಯಿಯವರ ಬಗ್ಗೆ ಒಂದು ಭಾಷಣವನ್ನೇ ಬಿಗಿದ. ಅವರ ಪುತ್ರನಿಗೆ ಭಾವನ ಸರಿಯಾದ ವಧುವೆಂದು ಪುನಃ ಪುನಃ ಒತ್ತಿ ಒತ್ತಿ ಹೇಳುತ್ತಿದ್ದನಲ್ಲದೆ ಈ ಸಂಬಂಧ ಕೂಡಿ ಬರಲು ಬರುವ ತಿಂಗಳು ಎಲ್ಲರೂ ಕಲ್ಕತ್ತೆಗೆ ತೆರಳಬೇಕೆಂದು ತಿಳಿಸಿದ. ಕೆಲವು ದಿನಗಳ ನಂತರ ಮೂವರು ಪುನಃ ರೈಲಿನಲ್ಲಿ ಕಲ್ಕತ್ತೆಗೆ ಪ್ರಯಾಣ ಬೆಳೆಸಿದರು. ಈ ಬಾರಿಯೂ ಅವನು ಸೆಕೆಂಡ್ ಕ್ಲಾಸ್ನಲ್ಲಿಯೇ ಪ್ರಯಾಣ ಕೈಗೊಂಡ. ಆ ಭಾನುವಾರ ಜ್ಯೋತಿರ್ಮಯಿಯ ಮನೆಯನ್ನು ತಲುಪಿದಾಗ ಸಂಜೆ 4 ಗಂಟೆಯಾಗಿತ್ತು. ಅವರ ಮನೆಯವರೆಲ್ಲರೂ ಇವರ ಬರುವಿಕೆಗಾಗಿ ಕಾದು ಕುಳಿತಿದ್ದರು. ಇವರು ಆಸೀನರಾದ ಕೆಲವು ಸಮಯದಲ್ಲೇ ಜ್ಯೋತಿರ್ಮಯಿ ತಮ್ಮ ಪುತ್ರನಾದ ಆನಂದಮಯಿಯನ್ನು ಬರಬೇಕೆಂದು ಆಜ್ಞಾಪಿಸಿದರು. ಅವನು ಹಾಲನ್ನು ಪ್ರವೇಶಿಸುತ್ತಿದ್ದಂತೆ ಭಾವನ, ಪ್ರಭಾವತಿ ಮತ್ತು ಇಂದ್ರಜಿತ್ಗೆ ಪರಮಾಶ್ಚರ್ಯವಾಯಿತು. ಅವನು ಎಲ್ಲ ವಿಧದಲ್ಲಿಯೂ ರಾಜನಾರಾಯಣನ ಪಡಿಯಚ್ಚು ಆಗಿದ್ದ. ಆದರೆ ಅವನು ಇವರನ್ನು ಅಪರಿಚಿತನಂತೆ ಕಂಡನು. ಆದ ಕಾರಣ ಇವನು ಮತ್ತು ರಾಜನಾರಾಯಣ್ ಅವಳಿ ಜವಳಿಗಳಾಗಿ ಹುಟ್ಟಿ ಕಾರಣಾಂತರಗಳಿಂದ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಬೇರೆ ಬೇರೆಯಾಗಿ ಬೆಳೆದಿರಬಹುದೆಂದು ಊಹಿಸಿ ಇಂದ್ರಜಿತ್ ಜ್ಯೋತಿರ್ಮಯಿಯವರ ಕಡೆ ತಿರುಗಿ, ನಿಮಗೇನಾದರೂ ಅವಳಿ ಜವಳಿ ಪುತ್ರರು ಜನಿಸಿದರೆ ಎಂದು ಕೇಳಿದಾಗ ಜ್ಯೋತಿರ್ಮಯಿಯವರು ಹೀಗೆಂದರು, ನಾನು ಒಂದು ವಿಷಯವನ್ನು ಹೇಳಬೇಕು. ಆನಂದಮಯಿ ನನ್ನ ಸ್ವಂತ ಪುತ್ರನಲ್ಲ, ಸಾಕು ಮಗ. ವಿವಾಹವಾಗಿ 10 ವರ್ಷಗಳಾದರೂ ನನಗೆ ಮಕ್ಕಳಾಗಲಿಲ್ಲ. ಹೀಗಾಗಿ ಈ ಊರಿನ ಅನಾಥಾಲಯವೊಂದರಲ್ಲಿ ಬೆಳೀತಾ ಇದ್ದ ಶಿಶುವನ್ನು ಸಾಕಲು ನಿರ್ಧರಿಸಿದೆ. ಆಶ್ಚರ್ಯವೆಂದರೆ ಆನಂದಮಯಿ ನಮ್ಮ ಮನೆಗೆ ಕಾಲಿಟ್ಟ ವರ್ಷದೊಳಗೆ ನನ್ನ ಪತ್ನಿ ಗರ್ಭವತಿಯಾದಳು. ಹೀಗಾಗಿ ಈಗ ನಮಗೆ ಇನ್ನೊಬ್ಬ ಮಗನೂ ಇದ್ದಾನೆ. ಅವನೇ ನನ್ನ 2ನೇ ಮಗ ನಿತ್ಯಾನಂದಮಯಿ. ಆನಂದಮಯಿ ಮತ್ತು ರಾಜನಾರಾಯಣ್ ಅವಳಿ ಜವಳಿಗಳೆಂದು ಪ್ರಭಾವತಿ ಮತ್ತು ಇಂದ್ರಜಿತ್ ಭಾವಿಸಿದರು. ರಾಜನಾರಾಯಣ ಪಡಿಯಚ್ಚು ಆಗಿದ್ದ ಆನಂದಮಯಿ ಅವನಂತೆ BE ಪದವೀಧರನಾಗಿದ್ದಲ್ಲದೆ ವಸ್ತ್ರ ವ್ಯಾಪಾರದಲ್ಲಿ ಮುನ್ನಡೆದು ದೆಹಲಿಯಲ್ಲಿ ಯಶಸ್ಸನ್ನು ಗಳಿಸಿ ಶ್ರೀಮಂತನಾಗಿದ್ದ. ಹೀಗೆ 2 ಸಂಸಾರಗಳು ಪರಿಚಿತರಾದ ನಂತರ ಜ್ಯೋತಿರ್ಮಯಿಯವರು, ನಿಮ್ಮ ಹುಡುಗಿಯ ಜಾತಕವನ್ನು ನಮ್ಮ ಹುಡುಗನ ಜಾತಕದ ಜೊತೆ ಹೋಲಿಸಬೇಕಾಗಿದೆ. ಆದ್ದರಿಂದ ನಿಮ್ಮ ಹತ್ತಿರ ನಿಮ್ಮ ಪುತ್ರಿಯ ಜಾತಕವಿದ್ದರೆ ದಯವಿಟ್ಟು ನಮಗೆ ಅದನ್ನು ನೀಡಿ. ಹಾಗೆ ಅದು ನಿಮ್ಮ ಹತ್ತಿರ ಇಲ್ಲದಿದ್ದರೆ ಊರನ್ನು ಸೇರಿದ ತಕ್ಷಣವೇ ನಮಗೆ ಕಳುಹಿಸುವುದು ಉಚಿತ. ಆನಂತರ ನಮ್ಮ ಮನೆಯ ಪುರೋಹಿತರ ಅಭಿಪ್ರಾಯವನ್ನು ಪಡೆದು ನಮ್ಮ ನಿರ್ಧಾರವನ್ನು ನಿಮಗೆ ತಿಳಿಸುತ್ತೇವೆ. ಇಂದ್ರಜಿತ್ ಇದಕ್ಕೆ ಸಿದ್ಧನಾಗಿಯೇ ಬಂದಿದ್ದ. ಭಾವನಾಳ ಜಾತಕದ ಪ್ರತಿಯೊಂದನ್ನು ಅವರಿಗೆ ನೀಡಿ ಹೊರಡಲು ಅನುವಾದ. ಜ್ಯೋತಿರ್ಮಯಿಯವರ ಮನೆಯವರು ಇಂದ್ರಜಿತ್ ಮತ್ತು ಪತ್ನಿ ಮತ್ತು ಪುತ್ರಿಯನ್ನು ಆದರದಿಂದ ಬೀಳ್ಕೊಟ್ಟರು. ಆ ಸಂಜೆಯೇ ಕಲ್ಕತ್ತಾ ನಗರವನ್ನು ವೀಕ್ಷಿಸಿ ಆ ರಾತ್ರಿಯೇ ಇಂದ್ರಜಿತ್ ಪತ್ನಿ ಮತ್ತು ಪುತ್ರಿಯೊಡನೆ ತನ್ನ ಊರಿಗೆ ಪ್ರಯಾಣ ಬೆಳೆಸಿದ. 3 ದಿನಗಳ ಪ್ರಯಾಸದ ಪ್ರಯಾಣದ ನಂತರ ತನ್ನ ಊರನ್ನು ತಲುಪಿದರು. ಈ ಸಂಬಂಧಕ್ಕೆ ಇಂದ್ರಜಿತ್ ಮತ್ತು ಪ್ರಭಾವತಿ ಒಪ್ಪಿದರೂ ಭಾವನ ಒಪ್ಪಲಿಲ್ಲ. ಆನಂದಮಯಿಯನ್ನು ವಿವಾಹ ಆಗುವುದಿಲ್ಲ ಎಂದು ಹಠ ಹಿಡಿದ್ಲು. ಅವಳ ನಿರ್ಧಾರವನ್ನು ಕಂಡು ಇಂದ್ರಜಿತ್ಗೆ ಮಿತಿಮೀರಿದ ಕೋಪ ಉಂಟಾಗಿ ಎತ್ತರದ ಧ್ವನಿಯಲ್ಲಿ, ನೀನು ಆನಂದಮಯಿಯನ್ನು ಒಪ್ಪದಿರಲು ಕಾರಣ ಏನು? ಅವನು ಅಪಾರ ಸಿರಿವಂತ, ನೋಡಲು ರೂಪವಂತ ಹಾಗೂ ವಿದ್ಯಾವಂತ. ಜೊತೆಗೆ ಅವರು ಬಹಳ ಸರಳವಾದ ರೀತಿಯಲ್ಲಿ ವಿವಾಹವನ್ನು ನೆರವೇರಿಸಬೇಕೆಂದು ಕೇಳಿಕೊಂಡಿದ್ದಾರೆ. ನನ್ನ ಹತ್ರ ಹಣದ ಕೊಪ್ಪರಿಗೆ ಇಲ್ಲ. ಆದ್ದರಿಂದ ನೀನು ಅವನನ್ನು ವಿವಾಹ ಆಗಲೇಬೇಕು. ನಾನು ಒಲ್ಲೆ, ಅವನನ್ನು ವರಿಸಲಾರೆ ಎಂದು ಪುನಃ ಪುನಃ ರೋಧಿಸಿದಳು ಭಾವನ. ಕಡೆಗೆ ತಾಯಿಯಾದ ಪ್ರಭಾವತಿ, ಭಾವನ, ನೀನವನನ್ನು ತಿರಸ್ಕರಿಸಲು ಕಾರಣ ಏನು? ಇದಕ್ಕೆ ಸಮಾಧಾನಕರವಾದ ಉತ್ತರವನ್ನು ನೀನು ನೀಡಿದರೆ ತಾಯಿಯಾದ ನಾನು ನಿನ್ನನ್ನು ಅವನಿಗೆ ಕಟ್ಟುವುದಿಲ್ಲ. ನಿನ್ನ ಪರವಾಗಿ ವಾದಿಸಿ ನಿಮ್ಮ ತಂದೆಯ ಮನಸ್ಸನ್ನು ಬದಲಾಯಿಸಲು ಯತ್ನಿಸುವೆ. ಇದನ್ನು ಕೇಳಿದ ಇಂದ್ರಜಿತ್, ನನಗೂ ನಿನ್ನ ಅಮ್ಮ ಹೇಳುವುದೇ ಸರಿ ಎನಿಸುತ್ತಿದೆ ಎಂದನು. ಇದಕ್ಕೆ ಪ್ರತ್ಯುತ್ತರವಾಗಿ ಭಾವನಾ, ರಾಜನಾರಾಯಣನನ್ನು ನಾನು ಸಾಕಷ್ಟು ನೋಡಿರುವೆ. ಎಷ್ಟೇ ಆದರೂ ಅವನು ನಮ್ಮ ಯಮುನಾಳ ಪತಿ. ಅವನ ಮುಖಚರ್ಯೆ ನನಗೆ ಚೆನ್ನಾಗಿ ಪರಿಚಯ ಇದೆ. ಆನಂದಮಯಿಯನ್ನು ನೋಡಿದಾಗ ಅವನನ್ನು ಸೂಕ್ಷ್ಮವಾಗಿ ಪುನಃ ಪುನಃ ಗಮನಿಸ್ತಾ ಇದ್ದೆ. ಅವನು ರಾಜನಾರಾಯಣನಂತೆಯೇ ಮಾತನಾಡ್ತಾ ಇದ್ದ. ಮುಖಭಾವ ಮತ್ತು ಅವನು ದಿಟ್ಟಿಸಿ ನೋಡುವ ರೀತಿ ಮತ್ತು ಇನ್ನೂ ಹಲವು ಲಕ್ಷಣಗಳ ದೃಷ್ಟಿಯಿಂದಲೂ ರಾಜನಾರಾಯಣನಂತೆಯೇ ಇದ್ದ. ಜೊತೆಗೆ ಇಬ್ಬರು ಇಂಜಿನಿಯರಿಂಗ್ ಪದವೀಧರರು, ವಸ್ತ್ರ ವ್ಯಾಪಾರಿಗಳು ಮತ್ತು ದೆಹಲಿಯಲ್ಲಿ ವಾಸಿಸ್ತಾ ಇರುವವರು. ನನ್ನ ಪ್ರಕಾರ ಅವನು ರಾಜನಾರಾಯಣನೇ ಹೊರತು ಅವನ ಒಡಹುಟ್ಟಿದ ಅವಳಿ ಜವಳಿ ಸಹೋದರನಲ್ಲ. ಕೆಲವರು 2-3 ಹೆಂಡತಿಯರನ್ನು ಇಟ್ಕೊಂಡಿರಬಹುದೆಂದು ಕೇಳಿದ್ದೇನೆ. ರಾಜನಾರಾಯಣನಿಗೂ ಅಂತಹ ಬಹುಪತ್ನಿತ್ವದ ಆಸೆ ಇರಬಹುದು. ಅವನು ಬೇಕಂತಲೇ ನಮಗೆ ಮೋಸವೆಸಗುತ್ತಿರಬಹುದು.
ಆದ್ದರಿಂದಲೇ ನಾನವನನ್ನು ವರಿಸಲಾರೆ ಎಂದು ತನ್ನ ನಿರ್ಧಾರವನ್ನು ತಿಳಿಸಿದಳು. ಇವಳ ಸಂಶಯಕ್ಕೆ ಸೂಕ್ತವಾದ ಉತ್ತರವನ್ನು ನೀಡುವ ಶಕ್ತಿ ಅವಳ ತಂದೆ ತಾಯಿಗಳಿಗೆ ಇರಲಿಲ್ಲ. 1 ವಾರದ ನಂತರ ಜ್ಯೋತಿರ್ಮಯಿಯವರು ತಮ್ಮ ಪುತ್ರನು ಭಾವನಾಳನ್ನು ಮನಸಾರಿ ಒಪ್ಪಿರುವೆನೆಂದು ಮತ್ತು ಇವರಿಬ್ಬರ ಜಾತಕಗಳು ಕೂಡಿ ಬರುವುದೆಂದು ಕಾಗದ ಬರೆದಿದ್ದರಲ್ಲದೆ ಈ ಸಂಬಂಧಕ್ಕೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದರು. ಈ ಪತ್ರವನ್ನು ಕಂಡೊಡನೆ ಇಂದ್ರಜಿತುವಿನ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಅವನು ಈ ವಿಷಯವನ್ನು ಭಾವನಾಳಿಗೆ ತಿಳಿಸುತ್ತಾ, ಭಾವನಾ, ಈಗ ನಾವು ಒಂದು ನಿಖರವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ತಾನಾಗಿಯೇ ಒದಗಿ ಬಂದಿರುವ ಈ ಒಳ್ಳೆಯ ಸಂಬಂಧವನ್ನು ಕಳೆದುಕೊಳ್ಳುವುದು ಅನುಚಿತ. ಆದ್ದರಿಂದ ಆನಂದಮಯಿಯನ್ನು ನೀನು ವಿವಾಹವಾಗಲು ಒಪ್ಪುವುದು ಸರ್ವವಿಧದಲ್ಲಿಯೂ ನನಗೆ ಸರಿ ಎನಿಸ್ತಾ ಇದೆ. ನಿಮ್ಮ ಅಮ್ಮನ ಅಭಿಪ್ರಾಯವೂ ಇದೇ ಆಗಿದೆ. ಸದ್ಯದಲ್ಲೇ ನಾವು ಜ್ಯೋತಿರ್ಮಯಿಗಳಿಗೆ ಪ್ರತ್ಯುತ್ತರವನ್ನು ಕೊಡಬೇಕು. ಆದ್ದರಿಂದ ಈ ಬಗ್ಗೆ ನಿನ್ನ ನಿಲುವೇನೆಂದು ಆದಷ್ಟು ಬೇಗ ನನಗೆ ತಿಳಿಸುವುದು ಉಚಿತ. ಇಷ್ಟನ್ನು ಮಾತ್ರ ಹೇಳಬಯಸುತ್ತೇನೆ. ನೀನು ಈ ಸಂಬಂಧಕ್ಕೆ ಒಪ್ಪಿಗೆ ಕೊಡದಿದ್ದರೆ ನಾನು ಮುಂದೆ ವರಾನ್ವೇಷಣೆಯಲ್ಲಿ ತೊಡಗುವುದಿಲ್ಲ. ಹಾಗೂ ನೀನೇ ಒಪ್ಪಿ ವಿವಾಹವಾಗುವ ವರನಿಗೆ ನಾನು ಯಾವ ವರದಕ್ಷಿಣೆಯನ್ನು ನೀಡುವುದಿಲ್ಲ. ನನ್ನ ದೃಷ್ಟಿಯಲ್ಲಿ ನೀನು ಮತ್ತು ಯಮುನಾ ಸರಿಸಮಾನರು. ಅವಳ ವಿವಾಹವನ್ನು ಸರಳವಾಗಿ ನೆರವೇರಿಸಿದ್ದೇನೆ. ಅದೇ ರೀತಿ ನಿನ್ನ ವಿವಾಹವು ನೆರವೇರಿಸಬೇಕೆಂಬುದು ನನ್ನ ನಿರ್ಧಾರ. ಎಲ್ಲವನ್ನು ಕೂಲಂಕುಷವಾಗಿ ಯೋಚಿಸಿ ಇನ್ನು 3 ದಿನದ ಒಳಗೆ ನಿನ್ನ ನಿರ್ಧಾರವನ್ನು ತಿಳಿಸಬೇಕು ಎಂದು ಆಜ್ಞಾಪಿಸಿದ. ಭಾವನಾಳಿಗೆ ದಿಕ್ಕು ತೋಚದಂತಾಯಿತು. ತನ್ನ ಸಂಶಯವನ್ನು ಬಗೆಹರಿಸುವವರು ಯಾರೂ ಇರಲಿಲ್ಲ. ಈ ತಾಳಲಾರದ ವೇದನೆಯಿಂದ ಕೊರಗಿ ಸೊರಗಿದಳು. ತನ್ನ ಮಗಳ ಸ್ಥಿತಿಯನ್ನು ಚೆನ್ನಾಗಿ ಅರಿತಿದ್ದ ಪ್ರಭಾವತಿ, ಭಾವನಾ, ನಿನ್ನನ್ನು ಕುರಿತಾ ಇರುವ ಈ ಸಂಶಯವನ್ನು ಬಗೆಹರಿಸುವುದು ಸುಲಭ ಅಲ್ಲ. ಆದರೂ ತಾಯಿಯಾದ ನಾನು ನಿನಗೆ ಒಂದು ಸಲಹೆಯನ್ನು ನೀಡುವೆ. ನೀನು ಮತ್ತು ಯಮುನಾ ಒಟ್ಟಿಗೆ ಹುಟ್ಟಿದ ಅವಳಿ ಜವಳಿಗಳು. ನಿಮ್ಮಿಬ್ಬರನ್ನು ಬೇರೆ ಬೇರೆ ಗುರುತಿಸುವ ಚೈತನ್ಯ ನಮಗ್ಯಾರಿಗೂ ಇರಲಿಲ್ಲ. ಆಗ ಈ ಇಕ್ಕಟ್ಟಿನಿಂದ ಪಾರು ಮಾಡಿದವರು ನಮ್ಮ ಮನೆಯ ವೈದ್ಯರಾದ ಡಾಕ್ಟರ್ ಚಾರುಲತಾ. ಅಲ್ಲಿಂದೀಚೆಗೆ ಅವರು ನಮಗೆ ಉಪಯುಕ್ತವಾದ ಎಷ್ಟೋ ಸಲಹೆಗಳನ್ನು ನೀಡಿ ನಮ್ಮನ್ನು ಕಷ್ಟಗಳಿಂದ ಪಾರು ಮಾಡಿದ್ದಾರೆ. ನೀನು ಅವರನ್ನೊಮ್ಮೇಕೆ ಭೇಟಿಯಾಗಬಾರ್ದು. ಭಾವನಾಳಿಗೆ ಅಮ್ಮನ ಸಲಹೆ ಉಪಯುಕ್ತವೆನಿಸಿತು. ಆ ಸಂಜೆ ಡಾಕ್ಟರ್ ಚಾರುಲತಾರವರ ಕ್ಲಿನಿಕ್ಗೆ ಅವಳು ತೆರಳಿದಳು. ಅವಳು ಅಲ್ಲಿಗೆ ತೆರಳಿದಾಗ ಕ್ಲಿನಿಕ್ನಲ್ಲಿ ಯಾವ ರೋಗಿಯೂ ಇಲ್ಲದಿದ್ದನ್ನು ಕಂಡು ನೇರವಾಗಿ ಡಾಕ್ಟರ್ ಚಾರುಲತಾರವರ ರೂಮನ್ನು ಪ್ರವೇಶಿಸಿದಳು. ತನ್ನನ್ನು ಕಾಡುತ್ತಿದ್ದ ಸಂಶಯದ ಬಗ್ಗೆ ಡಾಕ್ಟರ್ ಚಾರುಲತಾರವರ ಅಭಿಪ್ರಾಯವನ್ನು ಕೇಳಿದಳು. ಇವಳ ಕಥೆಯನ್ನು ಗಮನವಿಟ್ಟು ಕೇಳಿದ ಡಾಕ್ಟರ್ ಚಾರುಲತಾ, ರಾಜ್ನಾರಾಯಣ್ ಮತ್ತು ಆನಂದಮಯಿ ಬೇರೆ ಬೇರೆ ಹೆಸರಿನ ಒಂದೇ ವ್ಯಕ್ತಿಯ ಅಥವಾ ಒಡಹುಟ್ಟಿ ಅನಂತರ ಬೇರೆ ಬೇರೆ ಬೆಳೆದ ಅವಳಿ ಜವಳಿಗಳೇ ಎಂದು ನಿರ್ಧರಿಸುವುದು ಸುಲಭ. ಇವರಿಬ್ಬರ ಕೈ ಹೆಬ್ಬೆಟ್ಟುಗಳ ಗುರುತುಗಳನ್ನು ನೀನು ನನಗೆ ತಂದುಕೊಟ್ರೆ ಎಲ್ಲವೂ ಪರಿಹಾರ ಆಗುತ್ತದೆ. ಇಬ್ಬರೂ ಒಂದೇ ವ್ಯಕ್ತಿಗಳಾಗಿದ್ದರೆ ಬೆಟ್ಟಿನ ಗುರುತುಗಳು ಒಂದೇ ಆಗಿರುತ್ತವೆ. ಆದರೆ ಅವರು ಅವಳಿ ಜವಳಿಗಳಾಗಿದ್ದರೆ ಬೆಟ್ಟಿನ ಗುರುತುಗಳು ಬೇರೆ ಬೇರೆಯಾಗಿರುತ್ತವೆ. ಆದರೆ ನನ್ನದೊಂದು ಮುಖ್ಯವಾದ ಪ್ರಶ್ನೆ, ಇವರಿಬ್ಬರೂ ಬೇರೆ ಬೇರೆ ವ್ಯಕ್ತಿಗಳಾದ ಅವಳಿ ಜವಳಿಗಳಾಗಿದ್ದರೆ ನೀನು ಆನಂದಮಯಿಯನ್ನು ವಿವಾಹವಾಗಲು ಒಪ್ಪಿಗೆ ಇದೆಯಾ ಎಂದು ಕೇಳಿದಾಗ ಈ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಲು ಲಜ್ಜೆಯಿಂದ ತಲೆ ತಗ್ಗಿಸಿ ಭಾವನಾ ಹೀಗೆಂದಳು, ಆನಂದಮಯಿಯನ್ನು ನಾನು ಮನಸಾರೆ ಒಪ್ಪಿರುವೆ. ಆದರೆ ಅವರು ಬೇರೆ ವ್ಯಕ್ತಿಯಾಗಿರದೆ ಯಮುನಾಳ ಪತಿ ರಾಜ್ನಾರಾಯಣೇ ಆಗಿದ್ದರೆ ಖಂಡಿತ ನಾನು ಅವನನ್ನು ವಿವಾಹ ಆಗಲಾರೆ. ಆಗ ಡಾಕ್ಟರ್ ಚಾರುಲತಾ, ಹಾಗಿದ್ದರೆ ಈ ಇಬ್ಬರ ಹೆಬ್ಬೆಟ್ಟಿನ ಗುರುತುಗಳನ್ನು ನೀನು ಹೇಗಾದರೂ ಮಾಡಿ ಪಡೀಲೇಬೇಕು. ಮುಂದಿನದ್ದನ್ನು ನಾನು ನಿಖರವಾಗಿ ತಿಳಿಸುವೆ ಎಂದರು ನಗುನಗುತ್ತಾ. ತಕ್ಷಣವೇ ಭಾವನಾ ತನ್ನ ಸಹೋದರಿ ಯಮುನಾಳಿಗೆ ಎಲ್ಲ ವಿಷಯವನ್ನು ಕೂಲಂಕುಷವಾಗಿ ತಿಳಿಸಿದ್ದಲ್ಲದೆ ಹೇಗಾದರೂ ಮಾಡಿ ರಾಜ್ನಾರಾಯಣ್ನ ಹೆಬ್ಬೆಟ್ಟಿನ ಗುರುತುಗಳನ್ನು ಪಡೆದು ತನಗೆ ಕಳುಹಿಸಬೇಕೆಂದು ಕೇಳಿಕೊಂಡ್ಳು. ಅನಂತರ ತನ್ನ ತಂದೆಯ ಬಳಿ ನಡೆದು ಡಾಕ್ಟರ್ ಚಾರುಲತಾರವರ ಅಭಿಪ್ರಾಯವನ್ನು ತಿಳಿಸಿದ್ಲಲ್ಲದೆ ಒಂದು ಉಪಾಯವನ್ನು ಸೂಚಿಸಿದಳು. ಅಪ್ಪ, ಗಂಡಿನವರು ವರ ಮತ್ತು ವಧುವಿನ ಜಾತಕವನ್ನು ಹೋಲಿಸಬೇಕೆಂದು ತಿಳಿಸಿದರಷ್ಟೇ. ಅವರಿಚ್ಛೆಯ ಮೇರೆಗೆ ನೀನು ನನ್ನ ಜಾತಕವನ್ನು ನೀಡಿದೆಯಷ್ಟೇ. ಈಗ ನಾವು ಇದಕ್ಕೆ ಪ್ರತಿಯಾಗಿ ಹಸ್ತಸಾಮುದ್ರಿಕ ಶಾಸ್ತ್ರದಲ್ಲಿ ನಂಬಿಕೆ ಉಳ್ಳವರೆಂದು ತಿಳಿಸೋಣ. ಆದ್ದರಿಂದ ವಧುವರರ 2 ಕರಗಳ ಬೆಟ್ಟಿನ ಗುರುತುಗಳನ್ನು ಹೋಲಿಸದೆ ನಮ್ಮ ನಿರ್ಧಾರವನ್ನು ತಿಳಿಸುವುದು ಕಷ್ಟವೆಂದು ಅವರಿಗೆ ನಯ ವಿನಯದಿಂದ ತಿಳಿಸಿ ಆ ಪತ್ರದೊಡನೆ ನನ್ನ 2 ಕರಗಳ ಬೆಟ್ಟುಗಳ ಗುರುತುಗಳನ್ನು ಕಳುಹಿಸೋಣ. ಅವರ ಪುತ್ರನ 2 ಕರಗಳ ಬೆಟ್ಟಿನ ಗುರುತುಗಳನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳೋಣ. ನಮ್ಮ ಜೊತೆ ಸಂಬಂಧ ಬೆಳೆಸಲು ಇವರಿಗೆ ಇಷ್ಟವಿದ್ದರೆ ಖಂಡಿತ ಈ ಬಗ್ಗೆ ನಿನ್ನ ಬೇಡಿಕೆಯನ್ನು ಅಪಾರ್ಥ ಮಾಡಿಕೊಳ್ಳುವುದಿಲ್ಲ. ಮಗಳ ಜಾಣ್ಮೆಯನ್ನು ಮೆಚ್ಚಿಕೊಂಡ ಇಂದ್ರಜಿತ್ ಅವಳ ಇಚ್ಛೆಯ ಮೇರೆಗೆ ಅವಳು ಸೂಚಿಸಿದಂತೆ ನಡೆದುಕೊಂಡ.
ಒಂದು ವಾರದ ನಂತರ ಯಮುನಾ ತನ್ನ ಪತಿಯಾದ ರಾಜ್ನಾರಾಯಣ ಎರಡೂ ಕರಗಳ ಬೆರಳಿನ ಗುರುತುಗಳನ್ನು ಕಳುಹಿಸಿದಳು. ಇದನ್ನು ಪಡೆಯಲು ಅವಳು ಒಂದು ಚತುರುಪಾಯವನ್ನೇ ಹೂಡಿದ್ದಳು. ವ್ಯಾಪಾರದಲ್ಲಿ ಮೇಲ್ಬರಲು ಅತಿ ಆಸೆ ಹೊಂದಿದ್ದ ರಾಜ್ನಾರಾಯಣ್ ಇಂಗಿತವನ್ನು ಅರಿತಿದ್ದ ಯಮುನಾ ಹತ್ಸವನ್ನು ನೋಡಿ ಭವಿಷ್ಯವನ್ನು ನುಡಿಯುವವರ ಬಗ್ಗೆ ಒಂದು ಭಾಷಣವನ್ನೇ ಬಿಗಿದು ಆ ಶಾಸ್ತ್ರದಲ್ಲಿ ರಾಜ್ಯಕ್ಕೆ ಪ್ರಖ್ಯಾತರಾದ ಜ್ಯೋತಿಷಿಯೊಬ್ಬರು ತನ್ನ ತಂದೆಯ ಸ್ನೇಹಿತರೆಂದು ತಿಳಿಸಿದ್ಲಲ್ಲದೆ ಅವನ ಭವಿಷ್ಯದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಅವನ 2 ಕರಗಳ ಬೆಟ್ಟಿನ ಗುರುತುಗಳನ್ನು ಪಡೆದಿದ್ದಳು. ಕೆಲವು ದಿನಗಳ ನಂತರ ಜ್ಯೋತಿರ್ಮಯಿಯವರು ತಮ್ಮ ಸಾಕು ಮಗನಾದ ಆನಂದಮಯ್ಯ 2 ಕರಗಳ ಬೆಟ್ಟಿನ ಗುರುತುಗಳನ್ನು ಕಳುಹಿಸಿದರು. ಆ ಸಂಜೆ ಇಬ್ಬರ ಹಸ್ತಗಳ ಮುದ್ರಿಕೆಗಳೊಡನೆ ಡಾಕ್ಟರ್ ಚಾರುಲತರವರನ್ನು ಭಾವನಾ ಭೇಟಿ ಮಾಡಿದರು. ಈ ಬೆಟ್ಟಿನ ಗುರುತುಗಳನ್ನು ಸೂಕ್ಷ್ಮವಾಗಿ ದೀರ್ಘಕಾಲ ಪರೀಕ್ಷಿಸಿದ ನಂತರ ನಗುನಗುತ್ತಾ ಭಾವನಾಳ ಕಡೆಗೆ ತಿರುಗಿ, ಭಾವನಾ, ನೀನು ಅದೃಷ್ಟವಂತೆ. ಈ ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು. ಯಾವ ಆತಂಕವೂ ಇಲ್ಲದೆ ನೀನು ಆನಂದಮಯಿಯನ್ನು ವಿವಾಹ ಆಗ್ಬೋದು. ನಿನಗೆ ನನ್ನ ಶುಭಾಶಯಗಳು ಎಂದೊಡನೆ ಭಾವನಾಳ ಮುಖ ಕಮಲದಂತೆ ಅರಳಿತು. ತಕ್ಷಣವೇ ವೈದ್ಯರಿಗೆ ವಂದಿಸಿ ಮನೆಯನ್ನು ತಲುಪಿ ಅಮ್ಮನನ್ನು ಕಂಡೊಡನೆ ಅವಳನ್ನು ಬಿಗಿದಪ್ಪಿ ಅಮ್ಮನ ಮುಖವನ್ನೇ ದಿಟ್ಟಿಸಿ ನೋಡುತ್ತಾ, ಅಮ್ಮ, ನಿನ್ನ ಸಲಹೆಯಿಂದಾಗಿ ನನ್ನ ಕಷ್ಟ ಪರಿಹಾರ ಆಯಿತು. ನಾನು ನೀವು ಗೊತ್ತು ಮಾಡಿರುವ ಆನಂದಮಯಿಯನ್ನು ವಿವಾಹವಾಗಲು ಸಿದ್ಧಳಿರುವೆ. ಇದನ್ನು ಕೇಳಿದ ಪ್ರಭಾವತಿ ಆನಂದಭರಿತಳಾಗಿ ಪತಿಯ ಬಳಿಗೆ ಬೇಗನೆ ಧಾವಿಸಿ, ನಮ್ಮ ಭಾವನಾ ಈ ವಿವಾಹಕ್ಕೆ ಒಪ್ಪಿದ್ದಾಳೆ, ನೀವು ಮುಂದುವರಿಯಬಹುದು ಎಂದಾಗ ಇಂದ್ರಜಿತುವಿನ ಮುಖದಲ್ಲಿದ್ದ ಆನಂದವನ್ನು ವರ್ಣಿಸುವ ಶಕ್ತಿ ಯಾರಿಗೂ ಇರಲಿಲ್ಲ. ಆ ಸಮಯದಲ್ಲಿ ಎಂದಿನಂತೆ ಸುಂದರಿಯಾಗಿ ಎಲ್ಲರಿಗೂ ಕಂಡಳು ಭಾವನಾ. ಹೀಗೆ ಬಗೆಹರಿಯಿತು ಅವಳಿ ಜವಳಿಗಳ ಹಾವಳಿ. ಜೊತೆಗೆ ಸಣ್ಣವರಿದ್ದಾಗಲೇ ದೂರ ದೂರ ಆಗಿದ್ದ ರಾಜ್ನಾರಾಯಣ್ ಹಾಗೂ ಆನಂದಮಯಿಗೆ ತಾವಿಬ್ಬರು ಒಂದೇ ತಾಯಿಯ ಮಕ್ಕಳೆಂಬುದು ತಿಳಿಯಿತು. ಆನಂದಮಯಿ ಹಾಗೂ ಭಾವನಾಳ ಮದುವೆ ಹಿರಿಯರ ಸಮ್ಮುಖದಲ್ಲಿ ಸರಳವಾಗಿ ನಡೆಯಿತು. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಧನ್ಯವಾದಗಳು.